ಹುಬ್ಬಳ್ಳಿ ಪೊಲೀಸರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಒಂದು ರೀತಿಯಾಗಿ ಹೊಸ ಇತಿಹಾಸವನ್ನೇ ಸೃಷ್ಟಿ ಮಾಡಿದ್ದಾರೆ. ನಿನ್ನೆ ಆಯ್ತಲ್ಲ ಬಾಲಕಿ ಮೇಲೆ ಕಾಮುಕ ದಾಳಿ ಮಾಡಿದಾರ, ಕತ್ತು ಹಿಸಿಕಿ ಕೊಂದಾಕ್ಬಿಡ್ತಾನಲ್ಲ ಆ ಪಾಪಿಗೆ ತುಪಾಕಿ ತೋರಿಸಿರೋದು. ಹುಬ್ಬಳ್ಳಿಯಲ್ಲಿ ಕಾಮುಕ ರಿತೇಶ್ ಕುಮಾರ್ ಎನ್ಕೌಂಟರ್ ಆಯಿತು ನೆನ್ನೆ ಸಂಜೆ. ಆ ಪುಟ್ಟ ಕಂದಮ್ಮನ ಮೇಲೆ ಪೈಶಾಚಿಕ ಕೃತ್ಯ ಎಸಗಿದ್ನಲ್ಲ ಆ ಪಾಪಿನ ಹೊಡೆದುರುಳಿಸಿದ್ದಾರೆ. ಅರೆಸ್ಟ್ ಮಾಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಪೊಲೀಸರ ಮೇಲೆಗೆ ಈ ಕ್ರಿಮಿ ದಾಳಿ ಮಾಡೋದಕ್ಕೆ ಮುಂದಾಗ್ತಾನೆ. ಆತ್ಮರಕ್ಷಣೆಗಾಗಿ ಎನ್ಕೌಂಟರ್ ಮಾಡ್ತಾರೆ PSI ಅನ್ನಪೂರ್ಣ. ಮೊದಲಿಗೆ ಕಾಲಿಗೆ ಗುಂಡಾಗ್ತಾರೆ, ಆದರೂ ಕೂಡ ನಿಲ್ಲೋದಿಲ್ಲ. ಕಡೆಗೆ ಎದೆಗೆ ಗುಂಡು ಬಿದ್ದು ಬಿಡುತ್ತೆ, ಹಾಗಾಗಿ ಸಾವನ್ನಪ್ತಾನೆ ಆತ. ತಾರಿಹಾಳ ಅಂಡರ್ ಪಾಸ್ ಬಳಿ ಈ ಎನ್ಕೌಂಟರ್ ಆಗಿರೋದು. ನೆನ್ನೆ ನೋಡಿದ್ರಲ್ಲ ನೀವು, ಪುಟ್ಟ ಮಗು 5 ವರ್ಷದ ಬಾಲಕಿ ಮನೆ ಮುಂದೆ ಆಟ ಆಡ್ತಾ ಇತ್ತು. ಚಾಕ್ಲೇಟ್ ಕೊಟ್ಟನೋ ಅಥವಾ ಆಟ ಆಡಿಸ್ತೀನಿ ಅಂತ ಹೇಳ್ಬಿಟ್ಟು ಎತ್ಕೊಂಡು ಹೋಗಿ ಕಿಡ್ನ್ಯಾಪ್ ಮಾಡಿ ಹತ್ಯೆ ಮಾಡಿಬಿಡ್ತಾನೆ ಆತ. ಪೈಶಾಚಿಕ ಕೃತ್ಯ ಎಸಗೋದಕ್ಕೆ ಮುಂದಾಗ್ತಾನೆ 5 ವರ್ಷದ ಬಾಲಕಿಯ ಮೇಲೆ. ಅದಾದಮೇಲೆ ಎಸ್ಕೇಪ್ ಆಗ್ಬಿಡ್ತಾನೆ. ಜೊತೆಗೆ ಕುಟುಂಬಸ್ಥರ ಸೇರಿ ಸಾರ್ವಜನಿಕರಲ್ಲೂ ಕೂಡ ಆಕ್ರೋಶಕ್ಕೆ ಕಾರಣ ಆಗುತ್ತೆ ಈ ಪ್ರಕರಣ. ಬಹಳ ಗಂಭೀರವಾಗಿ ಪರಿಗಣಿಸಿದ ಪೊಲೀಸರು ಆತನನ್ನ ಹೆಡೆಮುರಿ ಕಟ್ಟೋದಕ್ಕೆ ಬಹಳಷ್ಟು ಟ್ರೈ ಮಾಡಿ ಕೇವಲ 3-4 ಗಂಟೆಯಲ್ಲಿ ಅವನನ್ನು ಅರೆಸ್ಟ್ ಮಾಡ್ತಾರೆ. ಪ್ರಾಥಮಿಕ ಹಂತದ ಹೇಳಿಕೆಗಳನ್ನು ಪಡ್ಕೊಳ್ತಾ ಇರುವಂತಹ ಸಂದರ್ಭದಲ್ಲಿ PSI ಅನ್ನಪೂರ್ಣ ಇವರೇ ಮೇಡಮ್, ಇವರ ಮೇಲೆ ಹಲ್ಲೆ ಮಾಡಿ ತಪ್ಪಿಸ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಾನೆ. ಕಾಲಿಗೆ ಗುಂಡಾಕ್ತಾರೆ, ಆದರೂ ಕೂಡ ನಿಲ್ಲೋದಿಲ್ಲ. ಕಲ್ಲೆಲ್ಲ ಎಸೆಯೋದಕ್ಕೆ ಮುಂದಾಗ್ತಾನೆ. ಮತ್ತೊಮ್ಮೆ ಫೈರ್ ಮಾಡಿದಾಗ ಆ ಫೈರು ಎದೆಗೆ ತಾಕ್ಕೊಬಿಡುತ್ತೆ. ಅದರ ಕಾರಣದಿಂದಾಗಿ ಈತ ಸಾವನ್ನಪ್ಪಾನೆ. ಈ ಒಂದು ಪೊಲೀಸರ ಕ್ರಮಕ್ಕೆ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ. ಇದು ಆಗಬೇಕಾಗಿತ್ತು, ಹಿಂಗೆ ಆಗಬೇಕಾಗಿತ್ತು ಅಂತ ಕುಟುಂಬಸ್ಥರು ಈಗ ಒಂದು ಆಕ್ರೋಶದ ಮಾತುಗಳನ್ನು ಆಡ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರವಿಕುಮಾರ್ ಫೋನ್ ಸಂಪರ್ಕದಲ್ಲಿ. ರವಿಕುಮಾರ್, ಎನ್ಕೌಂಟರ್ ಆಗಿದೆ ಈಗ ಈ ಕಾಮಿ ಮೇಲೆ, ಏನೇನಾಯ್ತು ಈ ಸಂದರ್ಭದಲ್ಲಿ? ಶರತ್, ಈಗಾಗಲೇ 5 ವರ್ಷದ ಬಾಲಿಕೆಯ ಮೇಲೆ ಆ ಒಂದು ಪಾಪದ ಕೃತ್ಯವನ್ನು ಮಾಡಿರುವಂತಹ ಒಂದು ಬಿಹಾರ ಮೂಲದ ರಿತೇಶ್ ಕುಮಾರನಿಗೆ ಈಗಾಗಲೇ ಹುಬ್ಬಳ್ಳಿಯ ಪೊಲೀಸರು ತಕ್ಕದಾದಂತಹ ಒಂದು ಉತ್ತರವನ್ನ ಕೊಟ್ಟು ಈ ರೀತಿ ಕೃತ್ಯವನ್ನು ಮಾಡುವವರಿಗೆ ಎಚ್ಚರಿಕೆಯ ಒಂದು ಮೆಸೇಜ್ ಅನ್ನ ರವಾನೆ ಮಾಡಿದ್ದಾರೆ. ಈಗಾಗಲೇ ಈ ಒಂದು ಎನ್ಕೌಂಟರ್ಗೆ ಬಲಿಯಾಗಿರುವಂತಹ ರಿತೇಶ್ ಕುಮಾರ್ನ ಮೃತದೇಹ ಈಗ ಕಿಮ್ಸ್ ಆಸ್ಪತ್ರೆಯಲ್ಲಿದ್ದು, ಈವರೆಗೆ ಕೂಡ ಆ ಒಂದು ರಿತೇಶ್ ಕುಮಾರ್ ಅವರ ಕುಟುಂಬದವರು ಯಾರು ಕೂಡ ಆ ಒಂದು ವಿಚಾರಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ ಈವರೆಗೆ ಕೂಡ ಕಿಮ್ಸ್ ಆಸ್ಪತ್ರೆಯಲ್ಲಿ ಸುಳಿದಿಲ್ಲ. ಇನ್ನೊಂದು ಕಡೆ ಈಗಾಗಲೇ ಸಾವಿಗೀಡಾಗಿರುವ 5 ವರ್ಷದ ಬಾಲಿಕೆಯ ಮೃತದೇಹ ಕೂಡ ಕಿಮ್ಸ್ ಆಸ್ಪತ್ರೆಯಲ್ಲಿದ್ದು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕುಟುಂಬದವರಿಗೆ ಹಸ್ತಾಂತರವಾಗಲಿದೆ. ಇನ್ನು ಇತ್ತ ಕಡೆ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡು ಕೂಡ ಈ ಒಂದು ಘಟನೆಯಲ್ಲಿ ಫೈರಿಂಗ್ ಮಾಡಿರುವಂತಹ ಒಂದು ಗಾಯಗೊಂಡಿರುವಂತಹ ಪೊಲೀಸ್ ಅಧಿಕಾರಿಗಳಿಗೆ ಕಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ಅವರ ಆರೋಗ್ಯವನ್ನು ವಿಚಾರಣೆ ಮಾಡಿದರು. ಇವೆಲ್ಲವುಗಳ ನಡುವೆ ಇತ್ತ ಈ ಒಂದು ಪೊಲೀಸರ ಕಾರ್ಯಕ್ಕೆ ಕೂಡ ಸಾರ್ವಜನಿಕ ವಲಯದಲ್ಲಿ ಕೂಡ ಮೆಚ್ಚುಗೆ ಮಾತುಗಳಾಗ್ತಾ ಇದ್ದು, ಇನ್ನು ಈ ಒಂದು ಪೊಲೀಸರ ಕಾರ್ಯಕ್ಕೆ ಕೂಡ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಜೊತೆಗೆ ಇತ್ತ ಈ ಒಂದು ಕುಟುಂಬದಲ್ಲಿ ಆಕ್ರೋಶದ ಅಂದ್ರೆ ಅಕ್ಕನನ್ನು ಕೂಡ ಮುಗಿಲು ಮುಟ್ಟಿದ್ದು ಮಗಳನ್ನು ಕಳೆದುಕೊಂಡಿರುವಂತಹ ಒಂದು ಕುಟುಂಬದವರು ಕಣ್ಣೀರನ್ನ ತೆಗೆತಾ ಇದ್ದಾರೆ. ಇತ್ತ ರಾಜ್ಯ ಸರ್ಕಾರ ಕೂಡ ಸಚಿವ ನಿನ್ನೆ ಜಮೀರ್ ಅಹಮದ್ ಕೂಡ ರಾಜ್ಯ ಸರ್ಕಾರದ ಪರವಾಗಿ 10 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಇವೆಲ್ಲವುಗಳ ನಡುವೆ ಈ ಮೃತರಾಗಿರುವಂತಹ ಬಾಲಿಕೆಯ ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ಸಿದ್ಧತೆಗಳು ನಡೆದಿದ್ದು ಕಿಮ್ಸ್ ಆಸ್ಪತ್ರೆಯ ಶವಾಗಾರದಲ್ಲಿ ಆ ಒಂದು ಕೆಲವೇ ನಿಮಿಷಗಳಲ್ಲಿ ಆ ಒಂದು ಬಾಲಿಕೆಯ ಮೃತದೇಹ ಕುಟುಂಬದವರಿಗೆ ಹಸ್ತಾಂತರವಾಗಲಿದೆ. ಶರತ್, ಥ್ಯಾಂಕ್ ಯು ರವಿಕುಮಾರ್ ಡೀಟೇಲ್ಸ್ಗಾಗಿ.